ಹಲೋ, ಎಲ್ಲಿದ್ಯಾ ಅಣ್ಣ? ನಾನು ಎಲ್ಲಿ ಜನ? ಟ್ಯಾಕ್ಟ್ರಿ ನಿಲ್ಸ್ಕೊಂಡು ಕಾಯ್ತಾ ಇದೀವಿ, ಬಾ ಬೇಗ. ಟ್ಯಾಕ್ಟರ್ ನಿಲ್ಲಿಸ್ಕೊಂಡು ಕಾಯ್ತಿದ್ದೀವಿ, ಬಾರಣ. ನಮ್ಮೂರಿಗೆ ಫಸ್ಟ್ ಈ ಗಾಡಿನೇ ಬಂದಿದ್ದು. ಇದೇ ಗಾಡಿನೇ ಫಸ್ಟ್ ಗಾಡಿನೇ ಇದೆ ನಮ್ಮದು. ಎಚ್ ಗಾಡಿ ತೆಗೆದು ಈ ಗಾಡೀಲಿ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡೋದು. ಓರಿ ಬಿಡಿಸ್ತೀವಿ ನಾವು, ಓರಿನೇ ಬಿಡಿಸ್ತೀವಿ. 7 ಮಾಡಿಸಲ್ಲ. ನೈಟ್ ಆ್ಯಂಡ್ ಡೇ ವರ್ಕ್ ಮಾಡ್ತಿದ್ರು. ಹೆಂಗೆ ಪವರ್ ಎಲ್ಲ ಹೆಂಗೈತಿ? ಪವರಲ್ಲಿ ಇವತ್ತು ಹಂಗೆ ಐತೆ ಬಿಡ್ರಿ. ಸರಿ ಅಣ್ಣ, ನಾನು ಹೋಗ್ಬಿಡ್ತೀನಿ. ತೋರ್ಸೋದು ಯಾರು? ನಾನು ಕೇಳ್ತೀನಿ, ನಂಗೊಂದು ಆಡ್ಕೊಡೊಚ್ಚು. ಇವತ್ತು ನಮ್ಮ ಹತ್ರ ಇದೆ ಮ್ಯಾಸಿ ಫರ್ಗುಸನ್ 1035 36 HP ಗಾಡಿ. ಇದರಲ್ಲಿರೋದು ಅಷ್ಟೇ 3 ಸಿಲಿಂಡರ್ ಸಿಮ್ಸಾನ್ ಇಂಜಿನ್, 2.4 ಲೀಟರ್ ಇಂಜಿನ್ ಬರುತ್ತೆ. 139 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಯ್ತು. ಆಮೇಲೆ 1993 ಮಾರ್ಚ್ ತಿಂಗಳಲ್ಲಿ ತಂದಿದ್ದು ನಾವು. ಗಾಡಿ ಚೆನ್ನಾಗಿತ್ತು. ಅಲ್ಲಿಗೆ ಅವತ್ತು ನಮಗೆ ಬೆಲೆ 1,62,000 ಆಯಿತು ಬರೀ ಇಂಜಿನ್. ಆಮೇಲೆ ಟ್ರೈಲರು, ಲೆವೆಲರು, ಕಲ್ಟಿವೇಟರ್ ಸೇರಿ 63,000 ಆಯಿತು ನಮ್ಮದು. ಟೋಟಲ್ 2,20,25 ಆಗಿತ್ತು ಅಷ್ಟೇ. ನಮ್ಮ ಫಾಲೋವರ್ಸ್ ಒಬ್ರು ತುಂಬಾ ದಿನದಿಂದ ಕಾಲು ಮೆಸೇಜ್ ಮಾಡ್ತಾ ಇದ್ರು, ಬ್ರೋ ನಮ್ಮ ಊರಿಗೆ ಬನ್ನಿ, 1993 ಮಾಡಲ್ MF ಟ್ರಾಕ್ಟರ್ ಇದೆ, ರಿವ್ಯೂ ಮಾಡಿ ಅಂತ. ಸರಿ ಅಂತ ನಾವು ನಮ್ಮ ಲೈನ್ ಎತ್ಕೊಂಡು ಹೊರಟ್ವಿ, ನಾನು ಮತ್ತೆ ನನ್ನ ಫ್ರೆಂಡ್ ವೇದ. ಟ್ರ್ಯಾಕ್ಟರ್ಗೆ ಕೀಲ್ ಅಂದ್ರೆ ಯಾವ ಥರ ಸ್ಟಾರ್ಟ್ ಮಾಡ್ತೀಯಾ? ಕೀಲ ಅಂದರೆ ಸ್ಟಾರ್ಟರ್ ಹತ್ರ ಸ್ಪ್ಯಾನರಿಗೆ ಸ್ಟಾರ್ಟ್ ಮಾಡೋದು, ಇಲ್ಲ ಅಂದರೆ ತೇಲ್ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಗೇಜ್ ಗಾಡಿ ತೆಗೆದು ಈ ಗಾಡೀಲಿ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡೋದು. ಹಿಂಗೆ ಬೇರೆ ಗಾಡಿಲೆಲ್ಲ ಗೇಜ್ ಕಟ್ಟಿ ಹುಡುಕ್ಬಿಡಿ, ಸಿಗಲ್ವಾ? ಸಿಗಲ್ಲ. ಮ್ಯಾಸಿ ಫರ್ಗುಸನ್ ಅಲ್ಲಿ ರೌಂಡ್ ಬಾನೆಟ್ ನೋಡೋಕೆ ಒಂಥರ ಸಖತ್ತಾಗಿದೆ ಗುರು. ಫ್ರಂಟ್ ಲುಕ್ ಒಂಥರ ಚಂದ ಈ ಗಾಡಿದು. ಇವಾಗ ಸ್ಕ್ವೇರ್ ಟೈಪ್ ಅಲ್ಲಿ ಬರೋದು ಬಾನೆಟ್. ಈ ಲುಕ್ಸ್ ಮಾತ್ರ ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲ್ ಇದೆಲ್ಲ. ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು. ಲೈಟ್ ಎಲ್ಲ ಒಡೆದೋಗಿದೆ. ನಮ್ಮೂರಿಂದ ಸುಮಾರು 40 ಕಿಲೋಮೀಟರ್ ಇದೆ, ಚೇಳೂರಿಂದ 10 ಕಿಲೋಮೀಟರ್ ಆಗುತ್ತೆ. ಅವ್ರ ಊರು ಯಾವ್ದು ಅಂದ್ರೆ ಸೋರೆಕುಂಟೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವ್ರೊಂದು ಲೆಜೆಂಡ್ ಗಾಡಿನ ಇಟ್ಟಿದ್ದಾರೆ ಅಂತ. ಇದು ವರ್ಷದ ಕರನಾ ನೋಡಿ, ಇದೇ ಬಿಸ್ನೆಸ್ ಮಾಡ್ಬೋದಲ್ಲ. ತಾಂಬ 3 ತಿಂಗಳು ಮಡಿಕ ಹೆಂಗೈತೆ ಗೊತ್ತಾ? ಒಂದು ರೇಟಿಂಗ್ ಮಾಡ್ಕೊಡಿ, ತಾಂತೀವಿ. ಈ ನನ್ನ ಮಕ್ಕಳು ಒಂದೊಂದಲ್ಲ. ನಮ್ ದೇಶಕ್ಕೆ ಮ್ಯಾಸಿ ಫರ್ಗುಸನ್ ಬಂದಿದ್ದು 1960ರಲ್ಲಿ. ಟೆಫೆ ಮ್ಯಾಸಿ ಜೊತೆ ಪಾರ್ಟ್ನರ್ಶಿಪ್ ಆಗಿ ತಗೊಂಡ್ಬಂದಿದ್ದು. 1961ರಲ್ಲಿ ಟೆಫೆ ನಮ್ ದೇಶದಲ್ಲಿ ಮ್ಯಾಸಿ ಫರ್ಗುಸನ್ ಫಸ್ಟ್ ಟ್ರಾಕ್ಟರ್ ನ ಅಸೆಂಬಲ್ ಮಾಡ್ತಾರೆ. ಕಾಂಪೋನೆಂಟ್ಸ್ ಎಲ್ಲ ಕವೆಂಟ್ರಿ UK ಇಂದ ತರಿಸ್ಕೊಂಡು, ಅದೇ MF 35 ಸ್ವಲ್ಪ ವರ್ಷ ಅಸೆಂಬಲ್ ಮಾಡ್ತಾರೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ. 7 ವರ್ಷ ಆದ್ಮೇಲೆ ಟೆಫೆಗೆ ಒಂದು ರ್ಯಾಪಿಡ್ ಗ್ರೋತ್ ಸಿಗುತ್ತೆ ನೋಡಿ, ನೆಕ್ಸ್ಟ್ ಲೆವೆಲ್. ಸಾವಿರಾರು ಗಟ್ಟಲೆ ಮ್ಯಾಸಿ ಟ್ರಾಕ್ಟರ್ ಸೇಲ್ ಆಗುತ್ತೆ. ಜನ ಎತ್ತಿನ ಗಾಡಿ ಬಿಟ್ಟು ಟ್ರಾಕ್ಟರ್ ನ ತಗೊಂತಾರ. ರೈತರು ವರ್ಷಕ್ಕೆ ಒಂದು ಬೆಳೆ ಬೆಳೀತಿದ್ದವರೆಲ್ಲ 2 ಬೆಳೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಪಂಜಾಬ್ ಅಲ್ಲಿ ಮ್ಯಾಸಿ ಫರ್ಗುಸನ್ ಗೆ ಒಳ್ಳೆ ಡಿಮ್ಯಾಂಡ್ ಇತ್ತು ಗುರು. MF 1035 ಮಾರ್ಕೆಟ್ ಪೊಸಿಷನ್ ಇವಾಗ್ಲೂ ಹೆಂಗಿದೆ ಅಂದ್ರೆ ಒನ್ ಆಫ್ ದಿ ಲಾಂಗೆಸ್ಟ್ ರನ್ನಿಂಗ್ ಅಂಡ್ ಬೆಸ್ಟ್ ಸೆಲ್ಲಿಂಗ್ ಟ್ರಾಕ್ಟರ್ ಮಾಡೆಲ್ಸ್ ಇನ್ ಇಂಡಿಯಾ. ಒಂದು ಫಾರಿನ್ ಟ್ರಾಕ್ಟರ್ ಕಂಪನಿ ಇಂಡಿಯಾದಲ್ಲಿ ಎಷ್ಟು ಹೆಸರು ಮಾಡಿದೆ ನೋಡಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ. ಸ್ಟಾರ್ಟರ್ ಏನ್ ಬಂದಿರೋ ಟ್ರಾಕ್ಟರ್ ಅಲ್ಲಿ ಅದೇ ಇದೆ, ಲೂಕಾಸ್ TVS. ಡೈನಮೋನ ಚೇಂಜ್ ಮಾಡ್ಕೊಂಡಿದ್ದಾರೆ, ಡೈನಮೋ ತಗ್ಸಿ ಇವರು ಆಲ್ಟರ್ನೇಟರ್ ಹಾಕೊಂಡಿದ್ದಾರೆ. ಟ್ರಾಕ್ಟರ್ ಅಲ್ಲಿ ಫ್ರಂಟ್ ಬಂಪರ್ ನೋಡಿ ಯಾವ ತರ ಹಾಕಿದ್ದಾರೆ ಅಂದ್ರೆ, ಇಂಜಿನ್ ಕೇಸಿಂದಲೇ ತಗೊಂಡು ಈ ತರ ವೆಲ್ಡ್ ಮಾಡಿ ಫ್ರೇಮ್ ಹಾಕೊಂಡು ಬಂಪರ್ ನ ಕೂರಿಸಿದ್ದಾರೆ. ಇವಾಗೇನು ಹೆಚ್ಚಿಗೆ ಕೆಲಸ ಮಾಡ್ತಾ ಇಲ್ಲ, ಸಣ್ಣ ದುಡ್ಡು ನೈಟ್ ಆ್ಯಂಡ್ ಡೇ ವರ್ಕ್ ಮಾಡ್ತಿದ್ರು. ಹೆಂಗೆ ಪವರ್ ಎಲ್ಲ ಹೆಂಗೈತಿ? ಪವರಲ್ಲಿ ಇವತ್ತು ಹಂಗೆ ಐತೆ ಬಿಡ್ರಿ. ಹೆಂಗಿದೆ ಓಡ್ಸಕ್ಕೆ? ಪಿಕಪ್ ಮಾತ್ರ ಹಳೆ ಗಾಡಿ ಆದ್ರೂ ಆಯಿಲ್ ಸೈಲೆನ್ಸರ್ ನೋಡಿ ಎಷ್ಟು ಜುಗಾಡ್ ಮಾಡಿದ್ದಾರೆ. ಫುಲ್ ವೆಲ್ಡ್ ಮಾಡಿ ಹೆಂಗೆ ಕೂರಿಸ್ಕೊಂಡಿದ್ದಾರೆ. ಕೂರಿಸಿದ್ದಾರೆ. ಈ ಕಡೆ ತಿರುಗಿಸ್ಬಿಟ್ಟು ಸ್ವಲ್ಪ ವೆಲ್ಡ್ ಮಾಡಬೇಕಿತ್ತು, ಇವಾಗ ಹಂಗೆ ವೆಲ್ಡ್ ಮಾಡಿದ್ದಾರೆ. ಹೊಗೆ ಬಂದರೆ ಕರೆಕ್ಟಾಗಿ ಡ್ರೈವರ್ಗೆ ಹೊಡಿತೈತೆ. ಸ್ವಲ್ಪ ದೂರ ಅಷ್ಟೇ ಓಡಿಸಿರೋದು, ಆಲ್ರೆಡಿ ಎಷ್ಟು ಹೀಟ್ ಆಗಿದೆ. ನಾನೊಂದು MF 135 ಟ್ರಾಕ್ಟರ್ನ ರಿವ್ಯೂ ಮಾಡಿದ್ದೆ. ಆ ಟ್ರಾಕ್ಟರ್ ಸೈಲೆನ್ಸರ್ ಹೆಂಗಿತ್ತು ಅಂದರೆ, ಎಷ್ಟು ದೂರನಾರ ಓಡಿಸಿ ಸೈಲೆನ್ಸರ್ನ ಹೆಂಗೆ ಮುಟ್ಟಿದ್ರೆ ನಿಮ್ಗೆ ಈಟೇ ಫೀಲ್ ಆಗ್ತಿರಲಿಲ್ಲ. ಆ ಥರ ಪೌಡರ್ ಕೋಟೆಡ್ ಮಾಡಿ ಪೇಂಟ್ ಮಾಡಿದ್ರು. ಹಳೆ ಗಾಡಿ ಆದ್ರೂ ಪಿಕಪ್ ಮಾತ್ರ ಹಂಗೆ ಐತೆ, ಕ್ರೇಜಿ. ಡೌನ್ ಆಗಲ್ಲ, ಸಿಂಗಲ್ ಬ್ರೇಕ್ ಮಾಡಿರೋ ಅಲ್ಲೇ ತಿರುಗುತ್ತೆ. ಹೋದ್ ಗಾಡಿ ಒಂದು ಚಿಕ್ಕ ಗಾಡಿ ಮಾಡಿದ್ವಲ್ಲ, ಗಾಡಿ ಕಟ್ಟೆ ಆಗ್ತಿರ್ಲಿಲ್ಲ. ಈ ಗಾಡಿ ಹೆಂಗ್ ಕಟ್ ಆಗೋದು ಗೊತ್ತಾ? ನಮ್ಮೂರಿಗೆ ಫಸ್ಟ್ ಈ ಗಾಡಿನೇ ಬಂದಿದ್ದು. ಇದೇ ಗಾಡಿನೇ ಫಸ್ಟ್ ಗಾಡಿನೇ ಇದೆ ನಮ್ಮದು. ಸ್ಟಾರ್ಟಿಂಗ್ ಒಂದು 5-6 ಹಳ್ಳಿಗೆ ಇದೇ ಗಾಡಿ. ಗೇಮಿಗೆಲ್ಲ ಈ ತೋಟ ಪಟ್ಟ ಎಲ್ಲ ಗೇಮಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿ ಕಟ್ ಆಗತ್ತಲ್ವಾ, ಹಂಗಾಗಿದೆ ತಗೊಂಡಿದ್ದು. ಟ್ರಾಕ್ಟರ್ ಅಲ್ಲಿ ಫ್ರಂಟ್ ಟೈರ್ ಸೈಜು 6x16 ಸೆಕ್ಷನ್ ಬರುತ್ತೆ. ಫ್ರಂಟ್ ರೇರ್ ವೀಲು 12 ಸೈಜ್ ಬರುತ್ತೆ. ಫ್ರಂಟ್ ಆಕ್ಸಲ್ ಬೆಂಡ್ ಆಕ್ಸಲ್ ಬರುತ್ತೆ. ಅದಕ್ಕೆ ಬೇಗ ಗಾಡಿಗಳು ಟರ್ನ್ ಆಗೋದಿದು. ತುಮಕೂರು ಹತ್ರ ಹೋಗಿ ಮಾಡಿದ್ದೀವಿ. ತುಮಕೂರು ಹತ್ರ ಊರ್ಕೆರೆ ಮಲ್ಲೆನಹಳ್ಳಿ ಹತ್ರ, ಅಲ್ಲಿ ನಮ್ಮೊಬ್ಬರು ರಿಲೇಷನ್ ಉಮೇಶ್ ಅಂತ,
ಅವ್ರದ್ದೆಲ್ಲ ವೈ ಲೆವೆಲ್ ಮಾಡ್ಕೊಟ್ಟಿದ್ವಿ. ಸೌಂಡಿಗೆ ತಲೆ ಕೆಟ್ಟೋಗ್ತಿದೆ ಗುರು. ಸೈಲೆನ್ಸರ್ ಬೇರೆ ಈ ಕಡೆ ತಿರ್ಕೊಂಡ್ಬಿಟ್ಟಿದೆ. ಮಕ್ಕು ಹೊಡಿತಾ ಇದೆ ಹಂಗೆ ಹೋಗಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸ್ಟೇರಿಂಗ್ ನೋಡಿ ಕರೆಕ್ಟಾಗಿ ಏನಾದ್ರು ಕುಕ್ಕಿಂಗ್ ಮುಂದಕ್ಕೆ ಬಂದ್ರೆ ಕರೆಕ್ಟಾಗಿ ಚೆಸ್ಟಿಗೆ ಹೊಡಿಯುತ್ತೆ. ಯಾವ್ದೋ ಸಾಂಗ್ ಅದು ತೋರ್ಸೋದು ಯಾವ್ದು ನಾನು ಕೇಳ್ತೀನಿ. ನಂಗೊಂದು ಆಡ್ಕೊಂಡು ಹುಚ್ಚು. ಅದು ಯಾವ ಪಾತ್ರ ಕಾಡೋದಿದು ಟೈಮ್ ಪಾಸಿಗೆ ಕೇಳ್ತಿ ಅಂತವಲ್ಲವ ಚಂದಲ್ವಂತವು. ಏರ್ ಫಿಲ್ಟರ್ ಎಲ್ಲ ಬಾನೆಟ್ ಇನ್ಸೈಡ್ ಬರುತ್ತೆ. ನೀವು ಬಾನೆಟ್ ತೆಗಿಬೇಕು ಅಂದ್ರೆ ಏರ್ ಫಿಲ್ಟರ್ನ ತೆಗೆದು ಆಮೇಲೆ ಬಾನೆಟ್ ತೆಗಿಬೇಕು. ಬಾನೆಟ್ ಸೆಂಟ್ರಲ್ಲಿ ಒಂದು ಪ್ಯಾನಲ್ ಕೊಟ್ಟಿದ್ದಾರೆ. ಇದನ್ನ ತೆಗೆದ್ರೆ ಇಲ್ಲಿ ಡೀಸೆಲ್ ಹಾಕೊಬೋದು, ಇಲ್ಲಿ ವಾಟರ್ ಹಾಕೊಬೋದು ರೇಡಿಯೇಟರ್ಗೆ. ಅದಕ್ಕೆ ಸಿಂಪಲ್ ಒಂದು ಪ್ಯಾನಲ್ ಕೊಟ್ಟಿದ್ದಾರೆ. ಈ ಊರಾಗಿರೋದು ಎಲ್ಲಾರ ಜಮೀನು ಅಲ್ಲ ಈ ಸುತ್ತಮಲ್ಲಿ ನಾವು 3-4 ಹಳ್ಳಿಗೆ ಬೇರೆ ಯಾವ ಟ್ರ್ಯಾಕ್ಟರ್ಲಿ ಬಿಡ್ರಿ. ಇಲ್ಲಿ ಮಲ್ದನಹಳ್ಳಿ ಬರುತ್ತೆ, ಬಸನಹಳ್ಳಿ, ಪುರ್ಲಗುಂಟೆ, ಬೊಮ್ಮೆಗೌಡನಪಾಳ್ಯ, ಮಜ್ಜಿಕೆಂಪನಹಳ್ಳಿ ಇಷ್ಟೆಲ್ಲ ಬರುತ್ತೆ. ಗೊಲ್ಲಹಳ್ಳಿಲಿ ಇದ್ವು ಅವಾಗ. ಅದೊಂದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿದ್ವಿ. 45 to 50 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡೀಸೆಲ್ ಪಂಪು ಬಾಷ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ 1000ದಿಂದ 1100 kg ವರೆಗೂ ಬರುತ್ತೆ. ಆಕ್ಸಲ್ ಮತ್ತು ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಹಲೋ, ಎಲ್ಲಿದ್ಯಾ ಅಣ್ಣ? ನಾನು ಎಲ್ಲಿ ಜನ? ಟ್ರ್ಯಾಕ್ಟರ್ ನಿಲ್ಸ್ಕೊಂಡು ಕಾಯ್ತಾ ಇದೀವಿ, ಬಾ ಬೇಗ. ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡು ಕಾಯ್ತಿದ್ದೀವಿ, ಬಾರಣ. ಎಷ್ಟು ಕೊಡ್ತೀನಿ ಫೋನ್ನ 25,000. ಈ ಥರ ಗಾಡಿಗಳು ಹತ್ಬೇಕು ಅಂದರೆ ಸ್ವಲ್ಪ ಕಷ್ಟ. ಕಾಲಿಂಗ್ ಎತ್ತಿ ಹಿಂಗೆ ಹತ್ಬೇಕು. ಸೀಟಿಂಗ್ ಪೊಸಿಷನ್ ಅಷ್ಟೇ ಫುಲ್ ಡೌನಲ್ಲಿದೆ. ಸ್ಟೇರಿಂಗ್ ನೋಡಿ ಜಸ್ಟ್ ಲೆವೆಲ್ಗೆ ಬರುತ್ತೆ. ಸ್ಟೇರಿಂಗ್ ಎಲ್ಲ ದೊಡ್ಡದಾಗಿ ಚೆನ್ನಾಗಿದೆ. ಇಲ್ಲಿ RPM ಮೀಟರ್ ಕೊಟ್ಟಿದ್ದಾರೆ. ಈ ಥರ ಮುಳ್ಳಿಂಗ್ ಉಲ್ಟಾ ಓಡುತ್ತೆ ಇದು. ಇಲ್ಲಿ ಆಯಿಲ್ ಪ್ರೆಷರ್ ಗೇಜ್ ಇದೆ, ಇಲ್ಲಿ ಟೆಂಪ್ರೇಚರ್ ಗೇಜು ಇದೆ, ಆಮೀಟರು, ಬ್ಯಾಟ್ರಿದು. ಸಾವಿರ ಕೊಂಟಿರ್ದ ಇದು ಶಿವಣ್ಣರ್ದ ಇದು. ಇಲ್ಲ ಕಣ ನಂದಿದು. ನೀನು ತಾಂಡ್ರೆ ಅದ ನಾವು ತೊಗೊಂಡಿರೋದು ಇದು ಟ್ರ್ಯಾಕ್ಟ್ರಿ. ನಮ್ಮನೇಲಿ ಎಷ್ಟು 94ರಲ್ಲೇ ತಂದಿರೋದು ನಾವು. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವ್ನಾ. ಇದನ್ನ ತಂದ್ಮೇಲೆ ಅದು ಅಲ್ಲಿತ್ತಲ್ಲ ಆ ಗಾಡಿ ತಂದಿದ್ದು. ಒಂದು DI ಇರಲಿ, ಒಂದು ಆರ್ಡಿನರಿ ಇರಲಿ ಅಂತ ಹೇಳಿ ಒಂದು ಆರ್ಡಿನರಿ ತಂದಿರೋ. ಅದು ಕೊಡಿಸ್ಕೊಂಡ್ರೆ ಬೆಟರ್. ಇದು ಅದು ಸಿಕ್ಕಾಪಟ್ಟೆ ಡೀಸೆಲ್ ಕುಡಿತೈತೆ. ಈ ಟ್ರ್ಯಾಕ್ಟರಲ್ಲಿ ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ, ಮತ್ತು ಡ್ರೈ ಡಿಸ್ಕ್ ಬ್ರೇಕ್ಸ್ ಇದು, ಡ್ಯೂಯಲ್ ಬ್ರೇಕ್ಸ್ ಇದೆ. ಆಕ್ಸಿಲೇಟರ್ ಪೆಡಲ್ ನೋಡಿ ಅವಾಗಲೇ ಯಾವ ಸಿಸ್ಟಮ್ನಲ್ಲಿ ಕೊಟ್ಟಿದ್ದಾರೆ. ಈ ಥರ ಲೆಗ್ಗಿ ಕರೆಕ್ಟಾಗಿ ಸಿಕ್ಕಂಗೆ ಮೇಲೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಇಲ್ಲಿ ಹ್ಯಾಂಡ್ ಆಕ್ಸಿಲೇಟರ್ ಲಿವರ್ ಇದೆ, ಕೈ ಆಕ್ಸಿಲೇಟರ್. ಅದು ಇದ್ರಲ್ಲಿ ಕಾಲ್ ಆಕ್ಸಿಲೇಟರ್ ಐತೆ. ಇದು ಬೆನಿಫಿಟ್. ಎರಡು ಐತೆ ಇದರಲ್ಲಿ. ಹ್ಯಾಂಡ್ ಬ್ರೇಕ್ ಸಿಸ್ಟಮ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಈ ಥರ ಪ್ರೆಸ್ ಮಾಡಿ ಈ ಥರ ಹ್ಯಾಂಡ್ ಬ್ರೇಕ್ ಹಾಕೋದು. ಬಾರ ವಿಡಿಯೋ ಮಾಡೋಣ ಬರೋ. ಬಾರ ಇರಲಿ. ಕೆಲ್ಸಿದ್ರೆ ಕೈನಾರೆ ಆದಿಲೋಕ ಬದಿರ ಬೆಂಟೆಯ. ಆ ಮನೆಗೆ ಇಟ್ಕೆ ಇರೋಕ್ಕೆ ಎರಡೇ ಇದ್ದಿದ್ದು. ಅದಕ್ಕೆ 1,000 ರೂಪಾಯಿ ಡೀಸೆಲ್ ಹಾಕಿರೋದಕ್ಕೆ ಅದು 3 ಸತಿ ಬಂದು ನಿಂತೋಯ್ತಿ. ಇದು 3 ಸತಿ ಬಂದು 1 ಗಂಟೆ ಒಳಗೆ ಇದ್ದವ್ರು ಇದರಲ್ಲಿ. ಅಲ್ಲ, ಅದು ಆರ್ಡಿನರಿ. ಅದು ಹೊಸ್ದಾಗಿ ಯಾರಾದರೂ ಟ್ರ್ಯಾಕ್ಟರ್ ಓಡ್ಸಕ್ಕೆ ಬಂದರೆ ಫುಲ್ ಕನ್ಫ್ಯೂಷನ್. ಗೇರ್ ಯಾಕೆ ಹೊಡಿಕಾಗಬೇಕು ಅಂತ ಗೊತ್ತಾಗಲ್ಲ. ಅವ್ರು ಮೆನ್ಷನ್ನು ಮಾಡಿಲ್ಲ. ಇದರಲ್ಲಿ 3 ಸ್ಪೀಡ್ ಬರುತ್ತೆ, ಒಂದು ರಿವರ್ಸು ಅಷ್ಟೇ. 3 ಗೇರ್ ಮುಂದಕ್ಕಿರೋದು. ಇದೇನು ಗುರು, ಇಲ್ಲಿ ಗೇರ್ ಏನೇನೋ ಇದೆ ಇಲ್ಲಿ. ಮೋಸ್ಟ್ಲಿ ಇದನ್ನು ಚೇಂಜ್ ಮಾಡಿದ್ದಾರೆ ಗುರು ಇವರು. ಇದಾದರೂ ಬೇರೆದು ಹಾಕಿದ್ದಾರೆ ಅನಿಸುತ್ತೆ. ನನಗೆ ಗಾಬರಿನ ಆಯ್ತು ಇವಾಗ. ಏನಾದರೂ ಕೊಡ್ಸಲ್ವ ನನಗೆ? ವಂಗೆಕಾಯಿ ಎಷ್ಟು ಬರುತ್ತೆ? ವಂಗೆಕಾಯಿ ಮಾರಿದ್ರೆ ಎಷ್ಟು ಬರುತ್ತೆ? ಹಾಂ, 42 ರೂಪಾಯಿ kg, 1 kg. ಹಾಂ, ಇನ್ನೊಂದು 10 kg. ವಂಗೆಕಾಯಿ ಮಾರಿ ಏನು ಮಾಡ್ತೀಯಾ? ದುಡ್ಡು ತಾಂತೀನಿ. ದುಡ್ಡು ತಗೊಂಡು ಸೈಕಲ್ ತಗೊಂತೀಯಾ? ಸೈಕಲ್ ತಗೊಳ್ಳೋಕ್ಕೆ ನೀನು ವಂಗೆಕಾಯಿ ಕಲೆಕ್ಟ್ ಮಾಡ್ತಾಯಿದ್ಯಾ? ಒಳ್ಳೇದಾಗಲಿ, ಚೆನ್ನಾಗಿರು. ಯಾವುದು ಗೇರ್ ಸೈಕಲ್ ತಗೋಬೇಕಾ? ಮತ್ತು ಚಾರ್ಜರ್ ಸೈಕಲ್ಲ ಅದು. ಗಂಡಸರು ಓಡಿಸೋದಲ್ಲ ಚಾರ್ಜರ್ ಸೈಕಲ್ಲು. ನಿಂಗೆ ಗಂಡಸ್ತಾನೆ, ಗಂಡಸರು ಓಡಿಸೋದು ತಗೋ, ತುಳಿಯೋದೇ ತಗೋ, ಸರಿನಾ? ಹೋಗು, ಮನೇಲಿ ಬೈತಾರೆ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ನಾವು ಬೇಸಾಯಕ್ಕೆ ಅಂತಾನಲ್ಲ, ಹಾಲ್ಗೋಸ್ಕರ ಅಷ್ಟೇ. ತತ್ತಿ ಅದು ಅವೆಲ್ಲ ಓರಿ ಉಳಿದಾವಲ್ಲ, ಅದು ನಾವು ತತ್ತಿ ಮಾರ್ಕೊಂಬಿಡ್ತೀವಿ. ನೀವು ಹಸು ಒಂದು ಹಾಲಿಗೆ ಇಟ್ಕೊತೀವಿ. ಇಲ್ಲಿರ್ಬೇಕಾಯ್ತು, ಇದು ಕರೆಕ್ಟಾಗಿದೆ. ಇದು ಇಲ್ಲಿಗೆ ಬಂದರೆ ಗೂಬೆ ಸುಳಿಂತಾರೆ. ಇಲ್ಲಿ ಕರೆಕ್ಟಾಗಿದೆ ನೋಡ್ತೀವಿ. ಮುಂದೆ ಕಡೆ ಇದೆಯಲ್ಲ, ಇದು ಇಲ್ಲಿಗೆ ಬಂದರೆ ಮುಕ್ಕಾಲು ಸುಳಿ ಹೇಳ್ತಾರೆ. ಈಗ ಏನಿದೆ ಇದೇನಿದೆ, ಇದೊಂದು ಇಲ್ಲೊಂದು ಇಷ್ಟೇ ಸರ್ ಸುಳಿ. ಆಮೇಲೆ ಇಲ್ಲೊಂದು ಬರುತ್ತೆ ನೋಡಿ, ಇದು ಇಲ್ಲೊಂದು ಬರುತ್ತೆ. ಇದು ಯಾವುದು ತಪ್ಪಿಲ್ಲ. ಈಗ ಇಲ್ಲಿಂದ ಕೆಳಗಡೆ ಇಲ್ಲಿ ಅದಕ್ಕೆ ಬೇಡಿ ಸುಳಿ ಅಂತಾರೆ. ಈ ಭಾಗ ಇಲ್ಲಿ ಎಡಗಡೆಗಿದ್ದು ಇಲ್ಲೊಂದು ಸುಳಿ ಬರುತ್ತೆ. ಎಡಭಾಗ ಇರಬಾರ್ದು, ಗುಂಡಿಗೆ ಸುಳಿ ಅಂತಾರೆ. 2 ಕಡೆ ಇದ್ರೂ ಏನು ತಪ್ಪಿಲ್ಲ, ಬಲಗಡೆ ಒಂದು ಕಡೆ ಇದ್ರೂ ಏನು ತಪ್ಪಾಗಲ್ಲ. ಇಲ್ಲಿ ಬಂದರೆ ಕೀಲು ಸುಳಿ ಬರುತ್ತೆ. ಇಲ್ಲೇನೋ ಇಲ್ಲಿಂದ ಇಲ್ಲಿಗೆ ಬೆಟ್ಟಿಕ್ತಾರೆ. 4 ಬೆಟ್ಟಿಂದ ಈ ಚಿಕ್ಕಿದ್ರೆ ಏನು ತಪ್ಪರಲ್ಲ. ಹಿಂಗೆ ಬೆಟ್ಟಿಟ್ಟಾಗ ಬೆಟ್ಟಡಿಗೆ ಬಂದರೆ ಅದು ಕೀಲು ಸುಳಿ ಬರ್ತಾರೆ. ಇಲ್ಲಿ ಬಾಲದ ಹತ್ರ ಬರುತ್ತೆ ಅಲ್ಲೊಂದು, ಅದು ಬಂದರೆ ಅದಿದ್ದರೆ ಪರೀಕ್ಷೆ ಸುಳಿತಾರೆ. ಓರಿ ಬಿಡಿಸ್ತೀವಿ ನಾವು, ಓರಿನೇ ಬಿಡಿಸ್ತೀವಿ. 7 ಮಾಡಿಸಲ್ಲ. ಹಾಂ, ಬ್ರೀಡ್ ಹೊರಟಾಗುತ್ತೆ. ಬರಲ್ಲ, ಒರಿಜಿನಾಲಿಟಿ ಬರಲ್ಲ.